ಅದರಲ್ಲಿ ಹುಳ ಇದೆ ಇಲ್ಲ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀರಲ್ಲಿ ಹಾಕಿ ನೆನಿಟ್ಟಿರ್ತೀವಿ ನಾವು. ಎಲ್ಲ ಕೆಳಗಡೆ ಇರುತ್ತಲ್ಲ ಮಸಾಲೆ, ಇದೆಲ್ಲ ಮೇಲೆ ಬರಬೇಕು. ನೀಟಾಗಿ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಹೌದು, ತಲೆ ಹಿಡ್ಕೊಂಡು ಸರ್. ಇದು ಮಾಲಿಂಗ್ಪುರ್ ಬೆಲ್ಲ. ಹೌದೌದು ಸರ್. ಈಗ ಚೆನ್ನಾಗಿ ಕುದ್ದಿದೆ, ಮೇಲೆ ಎಲ್ಲ ಪುಡಿ ಗಿಡಿ ಹಾಕಿದ್ದೀನಿ. ಹೌದು, ಆಯ್ತು. ಚೆನ್ನಾಗಿ ತಿನ್ಸ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಇಳಿಸ್ಬಿಡು ಸರ್. ಹಿಂಗಾಗಿದೆ. ಹೌದು ಸರ್. ಬದನೆಕಾಯಿ ಈ ರೀತಿ ಬಂದಿರಬೇಕು ನೋಡಿ ಸರ್, ಬೆಂದಿದೆ ನೋಡಿ. ಸೂಪರ್. ಹಾಗೆ ಈ ತರ 4 ಒಲೆ ಸರ್. 4 ಒಲೆ ಇಟ್ಕೊಂಡು ರೊಟ್ಟಿ, ಚಪಾತಿ, ಶೇಂಗಾ ಹೋಳಿಗೆ, ದ್ರಾಕ್ಷಿ ಚಿತ್ರಾನ್ನ ಇದು ಸರ್. ಇದೆ ಸಂಗಟಿ ಅಂತೀವಲ್ಲ, ಅದೇ ಮಾಡಿದ್ದೀನಿ. ಕೊಪ್ಪಳದಲ್ಲಿ ಬಂದು ಗವಿಸಿದ್ದೇಶ್ವರ ಮಠವನ್ನು ನೋಡಿದ ನಂತರ ಶರಣಬಸವೇಶ್ವರ ಖಾನಾವಳಿ ನೋಡಲೇಬೇಕು, ರುಚಿ ಸವಿಲೇಬೇಕು. ನೀವು ನೋಡಿದಿರಿ ಎಣ್ಣೆ ಪಲ್ಯ, ಅದು ಚಪಾತಿ ಒಟ್ಟಿಗೆ, ಮೆಂತ್ಯ ಚಪಾತಿ ಒಟ್ಟಿಗೆ ಟೇಸ್ಟ್ ಮಾಡೋಣ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಕೊಪ್ಪಳ ಗವಿಸಿದ್ದೇಶ್ವರ ಮಠ ಇದೇ ಮಹಾರಸ್ತೆ ಬಂದಿದ್ದೀನಿ. ಕೊಪ್ಪಳಕ್ಕೆ ಯಾಕೆ ಬಂದಿದ್ದೀವಿ ಅಂದರೆ, ಕೊಪ್ಪಳ ಅಂದ ತಕ್ಷಣ ಗವಿಸಿದ್ದೇಶ್ವರ ಮಠ ಪ್ರತಿಯೊಬ್ಬರು ಗೊತ್ತು. ಇಲ್ಲಿ ಈ ಮಠದಷ್ಟೇ ಬಹಳ ಪ್ರಸಿದ್ಧ ಅಂದರೆ ಇಲ್ಲಿಯ ಖಾನಾವಳಿಗಳು, ಉತ್ತರ ಕರ್ನಾಟಕದ ಬಯಲುಸೀಮೆಯ ಖಾನಾವಳಿಗಳು ಬಹಳ ಪ್ರಸಿದ್ಧ. ಸೊ ಅದರಲ್ಲಿ ಇವತ್ತು ಕೊಪ್ಪಳದ ಅದ್ಭುತವಾದ ಶರಣಬಸವೇಶ್ವರ ಖಾನಾವಳಿ ಮಾಲೀಕರು ನಾಗರಾಜ್ ಪಾಟೀಲ್ ಅಂತ. ಬನ್ನಿ. ಸೊ ನೀವು ಗವಿಸಿದ್ದೇಶ್ವರ ಮಠವನ್ನು ಹಿಂದ್ಗಡೆ ನೋಡ್ತಾ ಇದ್ದೀರಾ, ಅದೇ ರೀತಿ ಶರಣಬಸವೇಶ್ವರ ಖಾನಾವಳಿಯನ್ನು ಹೋಗಿ ನೋಡ್ಬಿಡೋಣ. ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ. ವೀಕ್ಷಕರೇ, ನಾಗರಾಜ್ ಪಾಟೀಲ್ ಗವಿಸಿದ್ದೇಶ್ವರ ಸ್ವಾಮಿಗಳ ನಾಡು ಕೊಪ್ಪಳ, ಅಲ್ಲಿ ಬಂದಿದ್ವಿ. ನಿಮ್ಗೆ ಗೊತ್ತಿದೆ ಕೊಪ್ಪಳದಲ್ಲಿ ಯಾಕೆ ಬಂದ್ವಿ ಅಂತ. ಅದ್ಭುತವಾದ ಶರಣಬಸವೇಶ್ವರ ಖಾನಾವಳಿ. ಸೊ ಅಲ್ಲಿಗೆ ಬಂದಿದ್ವಿ ನಾವು. ಶರಣಬಸವೇಶ್ವರ ಖಾನಾವಳಿ ಮಾಲೀಕರು ನಾಗರಾಜ್ ಪಾಟೀಲ್ ಅವರು. ಸರ್ ನಿಮ್ಮ ಪತ್ನಿ ಮಂಜುಳಾ ಪಾಟೀಲ್. ನಮಸ್ಕಾರ. ನಮಸ್ಕಾರ. ನಾನು ಹೇಳ್ತಾ ಇದ್ದೆ, ಈ ಬಯಲುಸೀಮೆ ನಾಡು ಅಂದರೆ ರೊಟ್ಟಿ ಊಟ, ಖಾನಾವಳಿ ಅಂದರೆ ರೊಟ್ಟಿ ಊಟಕ್ಕೆ ಬರೋದು ನಾವು. ಸೊ ಅದರೊಳಗೆ ಇನ್ನೂ ಅದ್ಭುತವಾದ ಎಲ್ಲ ಅವರ ತಿನಿಸುಗಳಿಗೆ ಇಲ್ಲಿ ಭಾಳ ಪ್ರಸಿದ್ಧ. ಇವರು ಸಂಗಣ್ಣ ಗೊತ್ತಲ್ಲ, ಹೊಸಪೇಟೆಯ ಸಂಗಣ್ಣ ಅವರು ಈಗ ಜಗತ್ ಪ್ರಸಿದ್ಧ ಅಂತ ಹೇಳ್ಬೋದು. ಬೆಂಗಳೂರಿಂದ ಬಂದರೆ ಅವ್ರ ಹೋಟ್ಲಿಗೆ ಹೋಗೇ ಬರ್ತಾರೆ, ಅವ್ರ ಮನೆ ಪಕ್ಕದಲ್ಲಿ ಇದ್ರಂತೆ. ಸೊ ಅವರ ಒಂದು ರೆಕಮೆಂಡೇಶನ್, ಇಲ್ಲಿ ಹೋಗಲೇಬೇಕು, ನೀವು ಆ ರುಚಿ ನೋಡಲೇಬೇಕಂತ ಬಂದಿದ್ದೀವಿ. ಸರ್ ನಿಮ್ಮ ಹೋಟ್ಲು ಇಲ್ಲಿ ಯಾಕೆ ಶುರು ಮಾಡಿದ್ರಿ, ಏನು ಕತೆ ಇದರದ್ದು? ಸರ್ ನಾವು ಮಾಡ್ತಾ ಇದ್ದು 3 ವರ್ಷ ಆಯ್ತು ಸರ್. DC ಆಫೀಸ್ ಕಡೆ ಇತ್ತು. DC ಆಫೀಸ್? ಹೌದು ಸರ್. ನಮ್ಮ ಬ್ರಾಂಚ್ 2 ಅಂತ ಈ ಕಡೆ ಮಾಡ್ಕೊಂಡಿದ್ದೀನಿ ಸರ್. ಬ್ರಾಂಚ್ 2? ಹೌದು ಸರ್. ನಮ್ಮಲ್ಲಿ ಎಣ್ಣೆ ಬದ್ನಿಕಾಯಿ ಸರ್, ಎಣ್ಣೆ ಬದ್ನಿಕಾಯಿ ಪಲ್ಯ. ಹೌದು ಸರ್. ಹೌದು. ಚಿತ್ರಾನ್ನ. ಚಿತ್ರಾನ್ನ? ಹೌದು ಸರ್. ಖಾನಾವಳಿ ಮತ್ತು ಚಿತ್ರಾನ್ನಕ್ಕೆ ಕಾಂಬಿನೇಷನ್ ಏನು ಸಂಬಂಧ ಅಂತ? ಸರ್ ಇದು ಮೊದಲಿಂದ ನಮ್ಮ ತಾತನವ್ರು ಇದ್ದಾಗಿಂದನೂ ಮಾಡಿದ್ದು ಸರ್. ಹೌದಾ? ಹೌದು. ಆಕ್ಚುಲಿ ನಮ್ಮ ತಾತನವ್ರು ಬಂದ್ಬಿಟ್ಟು ಆಗಿನ ಕಾಲದಲ್ಲಿ ಸಜ್ಜಿಕೆ ಅನ್ನ. ಹೌದು, ಅನ್ನ ಸಾರ್ತಾರೆ, ಗೋಧಿ ಸಜ್ಜಿಕ. ಈಗಿನ ಜನರೇಷನ್ ಬಂದು ಗೋಧಿ ಹುಗ್ಗಿ ಅಂತ ಗೋಧಿ ಹುಗ್ಗಿ ಮಾಡ್ತೀವಿ ಸರ್. ಖಾನಾವಳಿ ಬಂದ್ರೆ ಗೋಧಿ ಹುಗ್ಗಿ ಬಿಡಲೇಬಾರ್ದು ನಾವು, ಹೇಳ್ತೀರಿ. ಅದ್ರೊಳಗೆ ಮತ್ತೆ ಎಣ್ಣಬದ್ನಿಕಾಯಿ ಪಲ್ಯ. ಎಲ್ಲೇ ಖಾನಾವಳಿಗೆ ನಾವು ಕಾಲಿಡೋಕೆ ಕಾರಣನೇ ರೊಟ್ಟಿ, ಎಣ್ಣಬದ್ನಿಕಾಯಿ ಪಲ್ಯ, ಈ ಗೋಧಿ ಹುಗ್ಗಿ. ಹೌದು ಸರ್. ಈಗ ನೀವು ಚಿತ್ರಾನ್ನ ಹೇಳ್ಬಿಟ್ರಿ. ಚಿತ್ರಾನ್ನ. ಬೇಸಿಗೆಯಲ್ಲಿ ಸಂಗಟಿ ಕೂಡ ನಾವು. ಸಂಗಟಿ. ಸಂಗಟಿ ಮಜ್ಜಿಗೆ. ಸಂಗಟಿ ಮಜ್ಜಿಗೆ. ನಮ್ಮ ವೀಕ್ಷಕರಿಗೆ ಸಾಕಷ್ಟು ಜನ ಸೌತ್ ಅಂದ್ರೆ ದಕ್ಷಿಣ ಕರ್ನಾಟಕದವರು ಇದ್ದಾರೆ. ಸಂಗಟಿ ಅಂದ್ರೆ ಏನಂತ ಹೇಳಿ ಸರ್? ಅದು ಸಂಗಟಿ ಬಂದ್ಬಿಟ್ಟು ಈಗ ಜೋಳದ ರೊಟ್ಟಿ ಮಾಡ್ತೀವಲ್ಲ, ಸೊ ಅದೇ ಟೈಪ್ ಜೋಳದ ನುಚ್ಚು ಮಾಡ್ತೀವಿ ಸರ್ ನಾವು. ಜೋಳದ ನುಚ್ಚು ಈಗ ಹೆಂಗೆ ಹಿಟ್ಟು ಬೀಸ್ಕೊಂಡ್ ಬರ್ತಾರೆ, ಹೌದು, ಅದೇ ಟೈಪ್ ಇದನ್ನ ನಾವು ನುಚ್ಚು ಮಾಡ್ತೀವಿ. ಜೋಳದ ನುಚ್ಚು ಮಾಡ್ತೀವಿ. ನುಚ್ಚು ಮಾಡ್ಬಿಟ್ಟು ಅದು ಹಿಂದಿನ ದಿನ ನಾವು ನೆನಾಕ್ತಿವಿ. ಅದನ್ನ ನೆನಾಕ್ಬಿಟ್ಟು ನೀಟಾಗಿ ಎಲ್ಲ ನೈಟ್ ಎಲ್ಲ ಬಾಯ್ಲ್ ಆಗುತ್ತೆ. ಸೊ ಬೆಳಗ್ಗೆ ಬಂದ್ಬಿಟ್ಟು ಬಿಸಿನೀರೆಲ್ಲ ಚೆನ್ನಾಗಿ ಬಾಯ್ಲ್ ಮಾಡಿ ಉಪ್ಪಿಟ್ಟು ಮಾಡ್ತೀವಲ್ಲ, ಸೊ ಉಪ್ಪಿಟ್ಟು ತರನೇ ನಾವು ಫ್ಲೇವರ್ ಮಾಡ್ತೀವಿ. ಸಂಗಟಿ ಅಂತ ಹೇಳ್ತೀವಿ. ಹೌದು ಸರ್. ಹೌದು. ಸಂಗಟಿ ಎಷ್ಟೊಂದು ನೋಡಿ ಇಲ್ಲಿ ನಮಗೆ, ಅದ್ರ ಜೊತೆ ಕಾಂಬಿನೇಷನ್ ಮಜ್ಜಿಗೆ. ಹೌದು ಸರ್. ಸೊ ನಾವು ಬಯಲುಸೀಮೆ ನಾಡಿಗೆ ಕಾಲಿಟ್ರೆ ನಮಗೆ ಸಾಕಷ್ಟು ಹೊಸ ರುಚಿಗಳು ಸಿಗ್ತವೆ ವೀಕ್ಷಕರೇ. ಇವತ್ತು ಅಂಥದೇ ರುಚಿಯಲ್ಲಿ ನಮ್ಮ ವೀಕ್ಷಕರಿಗೆ ಏನು ಮಾಡಿ ತೋರಿಸ್ತೀರಿ ಸರ್? ನಾವು ಇವತ್ತು ನಿಮ್ಗೆ ಎಣ್ಣೆ ಬದ್ನಿಕಾಯಿ ಮಾಡಿ ತೋರಿಸಿ. ಎಣ್ಣೆ ಬದ್ನಿಕಾಯಿ ಅದು ಬಂದು ಅದು ಸ್ಟ್ಯಾಂಪ್ ಇದ್ದಂಗೆ ಉತ್ತರ ಕರ್ನಾಟಕಕ್ಕೆ ಸ್ಟ್ಯಾಂಪ್ಸ್. ಎಣ್ಣೆ ಬದ್ನಿಕಾಯಿ ಪಲ್ಯ ನೋಡೋಣ ಫಸ್ಟ್, ಆಮೇಲೆ ಬಿಡೋದೇ ಬೇಡ. ಯಾವ್ದ್ರಿ? ಗೋಧಿ ಹುಗ್ಗಿ. ಹೌದು ಸರ್. ಸಂಗಟಿ, ಚಿತ್ರಾನ್ನ. ಚಿತ್ರಾನ್ನ ಒಂದೊಂದೇ ತೋರಿಸ್ತಾ ಹೋಗ್ತೀವಿ. ಸೊ ಇವತ್ತು
ಎಣ್ಣೆ ಬದನೆಕಾಯಿ ಪಲ್ಯದಿಂದ ಶುರು ಹಚ್ಕೊಳ್ಳೋಣ. ಬರ್ತಾ ಬರ್ತಾ ನಾವು ಚಿತ್ರಾನ್ನ, ನಿಮ್ಮ ನುಗ್ಗೆಕಾಯಿ ಸಾಂಬಾರು ಎಲ್ಲ ನೋಡಿ ತೋರಿಸ್ತಾ ಹೋಗೋಣ. ಸರ್ ಈಗ ನಾವೊಂದು 8 kg ಮಾಡ್ತಾ ಇದ್ದೀವಿ. 8 kg? ಹೌದು ಸರ್. ಹೌದು ಇದು ರೆಗ್ಯುಲರ್ ಹೋಟೆಲ್ದು ಲೈವ್ ಆಗಿ ತೋರಿಸ್ತಾ ಇದೀವಿ. ಹೌದು ಸರ್. ಈ ಥರದ ಬದನೆಕಾಯಿ ಈ ಥರ ಹೆಚ್ಕೋಬೇಕು, ಕಟ್ ಮಾಡ್ಕೋಬೇಕಲ್ಲ? ಹೌದು ಹೌದು ಸರ್. ಹೌದು ಸರ್. ಸರ್ ಈಗ ಬದನೆಕಾಯಿ ಹಚ್ಕೊಂಡಿರ್ತೀವಿ. ಟೊಮೊಟೊ ಈಗ ಒಂದು 2 kg ಇದೆ. 2 kg ಟೊಮೊಟೊ. ಇದು ಕಾಯಿ ಬಂದ್ಬಿಟ್ಟು ಒಂದು 3-4 ಕಾಯಿ ಹಾಕಿರ್ತೀವಿ ನಾವು. 3-4 ಕಾಯಿ ಇದು ಪೇಸ್ಟ್. ಪೇಸ್ಟ್. ಶೇಂಗಾ ಪುಡಿ ಒಂದು 1 kg. ಶೇಂಗಾ ಪುಡಿ. ಹೌದು. ಕಡಲೆ ಬೀಜ. ಆಮೇಲೆ ಪುದೀನ 1 ಕಟ್ಟು. 1 ಕಟ್ ಪುದೀನ. ಒಂದು 2 ಕಟ್ ಕೊತ್ತಂಬರಿ. ಇದು ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ದೀರಾ? ಹೌದು. ಈರುಳ್ಳಿ ಅಂತ ಹೆಚ್ಕೊಂಡ್ರಿ ಸರ್, ಒಂದು 2-3 kg ಈರುಳ್ಳಿ ಪೇಸ್ಟಿಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹೌದು ಸರ್. ಇದೊಂದು 1/4 kg. ಫಸ್ಟು ಸ್ವಲ್ಪ ಒಂದು 1/4 ಲೀಟ್ರ್ ಸನ್ಫ್ಲವರ್ ಆಯಿಲ್ ಹಾಕ್ತೀನಿ. 1/4 ಲೀಟ್ರ್ ಎಣ್ಣೆ ಫಸ್ಟ್. ಹೌದು ಹೌದು ಸರ್. ಜೀರಿಗೆ ಸಾಸಿವೆ ಎಷ್ಟು? ಒಂದು 2 ಸ್ಪೂನ್. 2 ಸೇರಿಸಿ 2 ಸ್ಪೂನ್. ಹೌದು 2 ಸ್ಪೂನ್. ಕರಿಬೇವು ಸೊಪ್ಪು. ಹೌದು. ಓಕೆ. ಇವೆಲ್ಲ ಮೊದಲನೇದಾಗಿ ಹಾಕ್ಲೇಬೇಕು. ಹೌದು ಸರ್, ಹಾಕ್ಲೇಬೇಕು. ಕಸ್ತೂರಿ ಮೆಂತೆ. ಅದೆಷ್ಟು ಬರುತ್ತೆ ಸರ್? ಇದು 1 ಸ್ಪೂನು. 1 ಸ್ಪೂನಾ? ಹೌದು. ನೋಡಿ 8 kg ಎಣ್ಣೆ ಬದನೆಕಾಯಿ ಪಲ್ಯ ಮಾಡ್ತಿರೋದು ಇವತ್ತು. ಪುದೀನ ಹಾಕ್ತೀವಿ. ಹೌದು. ಇವಾಗ ಪುದೀನ ಒಂದು 2 ಸ್ಪೂನ್, 1 ಕೈ ಹಿಡಿ. ಕೊತ್ತಂಬರಿ ಸೊಪ್ಪು ಅಷ್ಟೇ 1 ಕೈ. 1 ಕೈ. ಹೌದು ಹೌದು. ಎಲ್ಲ ಈ ಹಂತಕ್ಕೆ ಬಿದ್ದುಬಿಡ್ತದೆ. ಹೌದೌದು. ಚೆನ್ನಾಗಿ ಇದು ಬಾಯ್ಲ್ ಆಗಿ ಫ್ಲೇವರ್ ಬರಬೇಕು. ಸರ್ ಇವಾಗ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ. ಹೌದು ಸರ್. ಟೋಟಲ್ ಒಂದು 2 kg. 2 kg. ಈ ಫಸ್ಟ್ 1 kg ಹಾಕ್ತಾ ಇದ್ದೀನಿ. ಹೌದು. ಉಳ್ಳಾಗಡ್ಡಿ ಚೆನ್ನಾಗಿ ಕೆಂಪಾಗಬೇಕು. ಉಳ್ಳಾಗಡ್ಡಿ. ಹೌದೌದು. ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಒಂದು 2 ಪಲಾವ್ ಎಲೆ. 2 ಪಲಾವ್ ಎಲೆ. ಹೌದೌದು. ಇದು ಉಳ್ಳಾಗಡ್ಡಿನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು. ಉಳ್ಳಾಗಡ್ಡಿ ಪೇಸ್ಟ್. ಹೌದೌದು. ಅದೆಷ್ಟು ಉಳ್ಳಾಗಡ್ಡಿ ಪೇಸ್ಟ್? ಒಂದು ಅರ್ಧ kg. ಅರ್ಧ kg ಉಳ್ಳಾಗಡ್ಡಿ. ಹೌದೌದು. ಮಾಡ್ಕೊಂಡ್ರು. ಇದೊಂದಿದೆ. ಉಳ್ಳಾಗಡ್ಡಿನೂ ಹಾಕ್ಕೊಂಡಾರೆ, ಅದಕ್ಕೆ ಪೇಸ್ಟ್ ಮಾಡಿ ಹಾಕೊಂಡಿದ್ದಾರೆ. ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಹಸಿ ಸ್ಮೆಲ್ ಹೋಗ್ಬೇಕಾ? ಹೌದೌದು. ಎಲ್ಲ ಹಸಿ ಸ್ಮೆಲ್ ಹೋಗಂತ ಹುರ್ಕೊಂತ ಇರ್ಬೇಕು. ಇವಾಗ ನೆಕ್ಸ್ಟ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಹೌದು ಸರ್. ಇದು 1 ಚಮಚ. 1 ಚಮಚ. ಹೌದೌದು. ಈ 1 ಚಮಚದಿಂದ ಇಷ್ಟೇ. ಇಷ್ಟು ಬೇಕು. ಹೌದು ಸರ್. ಅದಕ್ಕೆ ಒಂದು ಚೂರು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಸ್ವಲ್ಪ ಎಣ್ಣೆ. ಹೌದೌದು. ಸರ್ ಟೊಮೆಟೊ. ಇವಾಗ ಈಗ ಎಷ್ಟು ತಗೊಂಡ್ರಿ? ಹೌದು. ಈಗ ಸದ್ಯಕ್ಕೆ 1 kg ಅಷ್ಟು ಹಾಕ್ಕೊಂಡಿದ್ದೀನಿ. ಹೌದು. ಈ ಥರ ತಗೋ ಸರ್. ನಾವು ಬದನೆಕಾಯಿ ಎಲ್ಲ ಚೆನ್ನಾಗಿ ಹೆಚ್ಚಿಬಿಟ್ಟು ಅದರಲ್ಲಿ ಹುಳ ಇದೆ ಇಲ್ಲ ಅನ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ನೀರಲ್ಲಿ ಹಾಕಿ ನೆನಿಟ್ಟಿರ್ತೀವಿ ನಾವು. ಆಮೇಲೆ ಜಲ್ರಿಗೆ ಬಸ್ಕೊಂಡು ನೀಟಾಗಿ ಒಗ್ಗರಣೆ ಆದಮೇಲೆ ಬದನೆಕಾಯಿ ಹಾಕ್ತೀವಿ. ನೋಡಿ ಪ್ರತಿಯೊಂದು ನಾವು ಹೆಚ್ಚಿಬಿಟ್ಟು ನೋಡ್ಬಿಟ್ಟು ಹಾಕೋದು ಅದರಲ್ಲಿ. ಓಕೆ ಓಕೆ ಓಕೆ. ಇದರಲ್ಲಿ ಒಂದು ಚೂರು ಕೊಬ್ಬರಿ ಹಾಕ್ತೀವಿ. ಕೊಬ್ಬರಿ ಪೇಸ್ಟ್. ಇದರಲ್ಲಿ ಒಂದು ಚೂರು ಕೊಬ್ಬರಿ ಪೇಸ್ಟ್ ಅಲ್ಲ? ಹೌದೌದು. ಹಸಿ ಕೊಬ್ಬರಿ ಪೇಸ್ಟ್ ಒಂದು 2 ಸ್ಪೂನ್. 2 ದೊಡ್ಡ ಸೌಂಡ್. ಹೌದೌದು. ಹುಂಚಿಕಾಯಿ ಪಾಲಕ್. ಹೌದು. ಇಲ್ಲೊಂದು ಕೈ ಅಷ್ಟೇ. ಹೌದೌದು. ಸ್ವಲ್ಪ ಎಣ್ಣೆ ಹಾಕೋದು. ಸರ್ ಅರಿಶಿಣ ಪುಡಿ 1 ಸ್ಪೂನ್ ಹಾಕಿ. 1/2 ಸ್ಪೂನ್ ಅರಿಶಿಣ ಪುಡಿ. 1/2 ಸ್ಪೂನ್. ಹೌದೌದು ಸರ್. ಇದು ಧನಿಯಾ ಮತ್ತು ನಮ್ದೊಂದು ಮಸಾಲೆ ಇದೆ. ಧನಿಯಾ ಮತ್ತು ಇದು ಏನು ಹಾಕಿರಿ? ಚಕ್ಕೆ ಮಸಾಲೆ. ಚಕ್ಕೆ ಮಸಾಲ. ಇಷ್ಟೇ. ಅಷ್ಟೇ. ಪೌಡ್ರಲ್ಲಿ ಏನೇನು ಸರ್? ಅದರಲ್ಲಿ ಅವಿಜೆ ಕಾಳು, ಮೆಂತೆ ಕಾಳು, ಆಮೇಲೆ ಚಕ್ಕೆ, ಮಗ್ಗಿ ಬರುತ್ತಲ್ಲ ಮಗ್ಗಿ, ಅವೆಲ್ಲ ಚೆನ್ನಾಗಿ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡ್ರಿ. 4 ಐಟಮ್. ಸರ್ ಇದು ಹಸಿಮೆಣಸಿನ್ಕಾಯಿ ಪೇಸ್ಟ್. ಇದು ಪೇಸ್ಟ್ ಮಾಡ್ಕೊಂಡು ಚೆನ್ನಾಗಿ ಹುರಿತೀವಿ. ಹುರಿದ್ಬಿಟ್ಟು ಪೇಸ್ಟ್ ಮಾಡ್ಕೊಂಡ್ರಿ. ಹೌದೌದು. ಇದು ಸುಮಾರು 1 kg ಮೇಲೆ ಇರುತ್ತೆ. ಇದ್ರಲ್ಲಿ ನಾವು ಹಾಕೋದು ಮಾತ್ರ ಒಂದು ಅರ್ಧ kg. ಇದು ಸುಮಾರು ಒಂದು 2 ಸ್ಪೂನ್ ಹಾಕ್ತೀನಿ ಈಗ. 2 ಸ್ಪೂನ್. ಹೌದು ಹೌದು. ದೊಡ್ಡ ಸೌಟ್. ಓಕೆ ಸರ್. ಓಕೆ. ಮೇಲೆ ಒಂಚೂರು ಬೇಕಾದ್ರೆ ಹಾಕೋಬೋದು. ಜಾಸ್ತಿ ಏನು ಖಾರ ಆಗಲ್ಲ? ಏನಾಗಲ್ಲ.
ಚೂರು ನೀರು ಹಾಕ್ತೀನಿ. ಈಗ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕು. ಕೊತ್ತಂಬರಿ ಹೌದೌದು. ಹೌದು ಹೌದೌದು. ಎಣ್ಣೆ ಬದನೆಕಾಯಿ ಅಂದರೆ ಬಿಡಬೇಕು. ಹೌದೌದು. ಇರಲಿ, ಒಂದು 50 ml ಎಣ್ಣೆ ಹಾಕ್ತಾ ಇದ್ದೀನಿ. ಹೌದು, ಬದನೆಕಾಯಿ ಹಾಕ್ತೀನಿ. ಹೌದು ಸರ್, ಬದನೆಕಾಯಿ ಎಲ್ಲ ನೀಟಾಗಿ ಹೆಚ್ಚಿಬಿಟ್ಟು ತೊಳೆದು ಈ ಥರ ಎಲ್ಲ ಸ್ವಲ್ಪ ನೀಟಾಗಿ ಹಾಕ್ತೀವಿ. ಮಸಾಲೆಯಲ್ಲಿ ಇದನ್ನ ಹಾಕೋಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ತಿರ್ಸ್ಕೋಬೇಕು. ಹೌದೌದು ಸರ್, ಒಂದು 5 ನಿಮಿಷ ಆದರೆ ಸಾಕು. ಹೌದೌದು. ಎಲ್ಲ ಕೆಳಗಡೆ ಇರುತ್ತಲ್ಲ ಮಸಾಲೆ, ಇದೆಲ್ಲ ಮೇಲೆ ಬರಬೇಕು. ನೀಟಾಗಿ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಹೌದೌದು, ತಳ ಹಿಡಿಬೋದು. ಹೌದೌದು ಹೌದೌದು ಸರ್. ಇದಕ್ಕೊಂದು 2 ಉಪ್ಪು ಹಾಕ್ತೀನಿ ಸರ್. ಹೌದು ಸಾಕು. ಹೌದು, 2 ಹಿಡಿ. ಹುಣಸೆ ಹಣ್ಣು ಇದು. ಹೌದು ಹೌದು. ಇದು ಒಂದು 2 ಮಗ್ ಹಾಕ್ತೀನಿ ಸರ್. ಹೌದೌದು ಸರ್, 2 ಮಗ್ ಹಾಕ್ತೀನಿ ಸರ್. ಬೆಲ್ಲ. ಹೌದೌದು ಹೌದು ಹೌದು. 2 ಕಾಯಿ ಹಾಕಿ. ಹೌದು ಸರ್, ಇದು ಮಾಲಿಂಗ್ಪುರ್ ಬೆಲ್ಲ. ಹೌದೌದು. ಇದರಲ್ಲಿ ಏನು ಮಿಕ್ಸಿ, ಸಕ್ಕರೆ ಇಕ್ಕರೆ ಏನು ಮಿಕ್ಸ್ ಇರಲ್ಲ, ಒರಿಜಿನಲ್. ಒಂದು ಸ್ವಲ್ಪ ನೀರು ಹಾಕ್ತೀನಿ. ಹೌದು, ಕುದಿಬೇಕು ಸರ್, ಚೆನ್ನಾಗಿ ಕುದಿ. ಇದು ಕೊಬ್ಬರಿ ಹಾಕ್ತೀನಿ ಸರ್ ಇವಾಗ. ಹೌದು, ಇಲ್ಲ ಸ್ವಲ್ಪ ಹಾಕಿದೆ ಅದರಲ್ಲಿ. ಹೌದೌದು, 2 ಸ್ಪೂನ್. ಹೌದು ಸರ್. ನೀರು ಹಾಕೋದ್ರಿಂದ ಇದು ಎಣ್ಣೆ ಅಂಶ ಚೆನ್ನಾಗಿರುತ್ತೆ. ಎಣ್ಣೆ ಚೆನ್ನಾಗಿರುತ್ತೆ ಅಂತ ಕೊಬ್ಬರಿಯಲ್ಲಿ ಮಿಕ್ಸ್ ಮಾಡಿ ಮಿಕ್ಸಿ ಮಾಡಿರ್ತೀವಿ. ಎಷ್ಟು ಹಾಕಿರ್ತೀವಿ ಬೆಳೆಯೋರು? ಒಂದು 1/4 kg. 1/4 kg ಅಷ್ಟು. ಕೊಬ್ಬರಿ ಒಂದು 4 ಕಾಯಿ. ಸರ್, ಲಾಸ್ಟಲ್ಲಿ ಒಂದು 1/2 kg ಶೇಂಗಾ ಪುಡಿ. 1/2 kg. ಹೌದು, ಶೇಂಗಾ ಪುಡಿ. ಇದು ಗುರಳ್ ಪುಡಿ. ಗುರಳ್ ಪುಡಿ ಇದು ಹುರ್ಕೊಂಡು ಪುಡಿ ಮಾಡ್ಬಿಟ್ಟು ಹಾಕ್ತೀವಿ. ಗುರಳ್ ಪುಡಿ ಒಂದು ಎಷ್ಟು? ಹೌದು, ಒಂದು 2 ಕಾಯಿ. 2 ಕಾಯಿ. 2 ಕಾಯಿ. ಹೌದು ಸರ್. ಈಗ ಚೆನ್ನಾಗಿ ಕುದ್ದಿದೆ. ಮೇಲೆ ಎಲ್ಲ ಪುಡಿ ಗಿಡಿ ಹಾಕಿದ್ದೀನಿ. ಹೌದು, ಆಯ್ತು. ಚೆನ್ನಾಗಿ ತಿರುಗಿಸ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಇಳಿಸ್ಬಿಡು ಸರ್. ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ತೀನಿ. ಹಾಕ್ಬಿಡಿ. ಆಲ್ಮೋಸ್ಟ್ ನಮ್ಮ ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ರೆಡಿ ಆಯ್ತು. ಈಗ ರೆಡಿ ಆಯ್ತು. ಇಳಿಸ್ಬಿಡೋದು. ಹೌದು ಸರ್, 8 kg. ಹೌದು ಸರ್. ಸರ್, ಮೇಲೆ ಇದು ಗಾರ್ನಿಶಿಂಗ್ ಕೊತ್ತಂಬರಿ. ಗಾರ್ನಿಶಿಂಗ್ ಸ್ವಲ್ಪ ಕೊಬ್ಬರಿ ಮತ್ತು ಎಳ್ಳು ಪೇಸ್ಟ್. ಹೌದೌದು. ಇನ್ನು ಸ್ವಲ್ಪ ಹಾಕೊಂಡ್ರು. ಇನ್ನು ಸ್ವಲ್ಪ ಕುದಿಬೇಕಾಯ್ತು. ಇಲ್ಲ, ಆಯ್ತು. ರೆಡಿ ಆಯ್ತಾ? ರೆಡಿ ಆಯ್ತು. ಸರ್, ಸೂಪರ್. ನೋಡಿ, ಎಣ್ಣೆ ಬದನೆಕಾಯಿ ಪಲ್ಯ ಈ ರೀತಿ ಮಾಡ್ಕೊಂಡ್ರೆ ನಿಮಗೆ ಕೊಪ್ಪಳ ಖಾನಾವಳಿ ಶೈಲಿ ಬರುತ್ತೆ. ಶರಣಬಸವೇಶ್ವರ ಖಾನಾವಳಿ ಶೈಲಿ ಬರುತ್ತೆ ನಿಮ್ಮ ಮನೇಲಿ. ಓಕೆ. ವಾವ್, ಹಿಂಗಾಗಿದೆ. ಬದನೆಕಾಯಿ ಈ ರೀತಿ ಬಂದಿರಬೇಕು. ಬಂದಿದೆ ನೋಡಿ, ಸೂಪರ್. ಬಿಸಿ ಇದೆಯಲ್ಲ, ಬಿಸಿ ಸ್ವಲ್ಪ ಅಳ್ಳುತ್ತೆ. ಹೌದು. ಧನ್ಯವಾದ ರೀ. ಥ್ಯಾಂಕ್ ಯು ಸರ್. ಪಾಟೀಲ್ ಅವರೇ, ನಮಗೆ ಎಡಗ ಬದನೆಕಾಯಿ ಪಲ್ಯ ತೋರಿಸಿರಿ ನಿಮ್ಮ ಖಾನಾವಳಿ, ಶರಣಬಸವೇಶ್ವರ ಖಾನಾವಳಿ ಕೊಪ್ಪಳ. ಹೌದು ಸರ್. ಸರ್, ಇದು ಚಪಾತಿ, ಮೆಂತೆ ಚಪಾತಿ ಸ್ಪೆಷಲ್ ಸರ್ ನಮ್ಮಲ್ಲಿ. ಮೆಂತೆ ಚಪಾತಿ. ಮೆಂತೆ ಚಪಾತಿ ಸರ್ ನಾವು. ಹಾಗೆ ಈ ತರ 4 ಒಲೆ ಸರ್. 4 ಒಲೆ ಇಟ್ಕೊಂಡು ರೊಟ್ಟಿ, ಚಪಾತಿ, ಶೇಂಗಾ ಹೋಳ್ಗೆ ಎಲ್ಲಾನು ಇಲ್ಲೇ ಮಾಡೋದು ಸರ್. ಹೂಣದ ಹೋಳ್ಗೆ, ಶೇಂಗಾ ಹೋಳ್ಗೆ ಎಲ್ಲ. ನಿಮ್ಮ ಹೆಸರು? ದೌಲಮ್ಮ. ದೌಲಮ್ಮ. ಓಕೆ, ನಮಸ್ಕಾರ ರೀ. ಸರ್, ಚಿತ್ರಾನ್ನ ಮಾಡಕತ್ತೀರಿ? ಹೌದು ಸರ್, ಚಿತ್ರಾನ್ನ ಮಾಡ್ತಾ ಇದ್ದೀವಿ. ಇದ್ರದ್ದು ಗೊಜ್ಜು ರೆಡಿ ಇದೆ ಇಲ್ಲಿ. ಗೊಜ್ಜು ರೆಡಿ ಇದೆ ಸರ್. ಇದನ್ನ ಮುಂದಿನ ಸಲ ತೋರಿಸ್ರಿ. ತೋರಿಸಿ ಸರ್, ಚೆನ್ನಾಗಿ ಖಂಡಿತ. ಈಗ ಸದ್ಯಕ್ಕೆ ಮಾಡ್ತಾ ಇದ್ದಾರೆ ನೋಡಿ ಚಿತ್ರಾನ್ನ. ಸೋನಾ ಮಸೂರಿ ರೈಸ್ ಅಲ್ಲ? ಹೌದೌದು ಸರ್, ಸೋನಾ ಮಸೂರಿ. ಕೆಜಿ ರೈಸ್ ಅದು ಸರ್? ಇದೊಂದು 6 kg ರೈಸ್ ಸರ್. 6 kg ರೈಸ್. ಹೌದೌದು. ಈಗ ಗೊಜ್ಜು ಎಷ್ಟು ಮಾಡ್ಕೊಂಡಿರಿ? ಗೊಜ್ಜು ಒಂದು 2 kg ಸರ್. 2 kg ಗೊಜ್ಜು ಕಳಿಸ್ಬಿಟ್ರೆ ನಿಮ್ಮ ಚಿತ್ರಾನ್ನ ರೆಡಿ ಆಗುತ್ತೆ. ಹೌದು ಸರ್. ಹೌದು. ಓ, ಇದು ಭಾಳ ಫೇಮಸ್ ಅಂತ ಇಲ್ಲಿ. ಹೌದು ಸರ್.
ಹಂಗಾಗಿ ಮುಂದಿನ ಸಲ ನಾವು ಬಂದಾಗ ಇದು ರೆಸಿಪಿ ತೋರಿಸ್ತಾರೆ. ಈಗ ಸದ್ಯಕ್ಕೆ ಚಿತ್ರಾನ್ನ ಹೆಂಗಾಗುತ್ತೆ ನೋಡ್ಬಿಡೋಣ. ಈಗ ಗೊಜ್ಜು ಹೌದೌದು ಹಾಕೊಳ್ತಾರೆ. ನಾವು ಈ ಕಡೆಗೆ ಹೊಸಪೇಟೆ ಬಂದರೆ ಕೊಪ್ಪಳಕ್ಕೆ ಬಂದು ಹೋಗ್ತೀವಿ ಮುಂದಿನ ಸತಿ. ಬರ್ರಿ ಸರ್ ಬರ್ರಿ ನಮಗೆ ಸುಮಾರು ಬೇಕು ರೆಸಿಪಿಗಳು ಸರ್. ನೋಡಿ ಚೆನ್ನಾಗಿ ಕಲಿಸ್ತೀನಿ ಸರ್ ಇವಾಗ. ಸರ್ ಇದಕ್ಕೊಂದು ಸ್ವಲ್ಪ ಮೇಲೆ ಉಪ್ಪು ಹಾಕೋತೀನಿ. ಈಗ ಮೊದಲು ಹಾಕೊಂಡ್ರಿಂಗಿಲ್ಲ ರೈಟ್ ಅನ್ನಕ್ಕೆ ಹಾಕಿರ್ತೀರಿ, ಸ್ವಲ್ಪ ಮೇಲೆ ಹಾಕ್ತೀನಿ ಸರ್. ಭಾಳ ಚಲೋ ಕಾಣಕತ್ತದ್ರಿ ನಿಮ್ದು ಚಿತ್ರಾನ್ನ. ಹೌದು ಹಂಗಾಗಿ ಜನ ಇಷ್ಟಪಡ್ತಾರೆ. ಸರ್ ಇದ್ರ ಮೇಲೆ ಕೊತ್ತಂಬರಿ ಹಾಕ್ತೀನಿ. ಹಾಕ್ತೀರಾ? ಹೌದು ಸರ್. ಹಾಂ ಸರ್ ದ್ರಾಕ್ಷಿನೂ ಹಾಕ್ತೀರಿ? ಹೌದೌದು ಸರ್. ಚಿತ್ರಾನ್ನಕ್ಕೆ ದ್ರಾಕ್ಷಿ. ಹೌದು ಸರ್. ದ್ರಾಕ್ಷಿ ಚಿತ್ರಾನ್ನ ಇದು. ನಿಂಬೆಹಣ್ಣು ಹಿಂಡ್ತೀನಿ ಸ್ವಲ್ಪ ನಿಂಬೆಹಣ್ಣು. ಹೌದು. ಚಿತ್ರಾನ್ನ ರೆಡಿ ಆಯ್ತು? ರೆಡಿ ಆಯ್ತು ಸರ್. ಸರ್ ಈಗ ಹಾಟ್ ಬಾಕ್ಸ್ ಹಾಕೋದ್ರಿ? ಹೌದೌದು ಸರ್. ಈ ರೀತಿ ಹಾಕೊಂಡ್ಬಿಟ್ಟು ಸರ್ವ್ ಮಾಡೋದು? ಹೌದು ಸರ್. ನನ್ನ ಹೆಸರು ಜಶವಂತ್ ಪಾಟೀಲ್ ಅಂತ. ನನ್ನ ಹೆಸರು ಅಭಿನವ್ ಪಾಟೀಲ್. ಈಗ 5th ಪಾಸ್ ಆದ್ರೆ 6th ನಾನು. ಫಸ್ಟ್ ಪಾಸ್ ಆದ್ರೆ 2nd. ನಮ್ಮ ಅಪ್ಪಾಜಿ ಅಡಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ, ಜನರಿಗೆ ತುಂಬ ಇಷ್ಟ ಆಗುತ್ತೆ ಅದು. ನನಗೆ ಎಣ್ಣೆ ಬದ್ನೆಕಾಯಿ ಪಲ್ಯ ಮತ್ತು ಚಿತ್ರಾನ್ನ ತುಂಬ ಇಷ್ಟ ಆಗುತ್ತೆ. ನನಗೆ ಚಿತ್ರಾನ್ನ ಎಣ್ಣೆಕಾಯಿ ಬದ್ನೆಕಾಯಿ ಪಲ್ಯ ಇಷ್ಟ. ನಾಗರಾಜರೇ ಸರ್ ಎಲ್ಲ ಮಾಡಿ ತೋರಿಸಿರಿ, ಇಲ್ಲೆಲ್ಲ ಇಟ್ಕೊಂಡು ರೆಡಿ ಇಟ್ಕೊಂಡಿರಾಗಲೇ. ಇದು ಏನು ಸರ್ ಇದು? ಸರ್ ಇದೆ ಸಂಗಟಿ ಅಂತೀವಲ್ಲ ಅದೇ ಮಾಡಿದ್ದೀನಿ ಸರ್. ಇದು ಸಂಗಟಿ ಹಿಂಗಿರುತ್ತೆ? ಹೌದೌದು ಸರ್. ನೋಡಿ ಎಲ್ಲ ತಣ್ಣಗಾಗಿದೆ ಸರ್. ಹೌದು. ಸೊ ಇಲ್ಲಿ ಬದನೆಕಾಯಿ ಪಲ್ಯ ಇಟ್ಕೊಂಡಿರಿ, ಬದನೆಕಾಯಿ ಇದೆ. ಹುಗ್ಗಿ. ಹೌದು ಹುಗ್ಗಿ. ಇಲ್ಲಿ ಸ್ಯಾಲಡ್ ಸರ್. ಚಿತ್ರಾನ್ನ. ಹೌದು ಸರ್. ವೈಟ್ ರೈಸ್ ಸರ್. ನಮ್ಮ ಶ್ರೀಮತಿ ಅವ್ರು ತುಂಬಾ ಸಹಕಾರ ಮಾಡ್ತಾರೆ ನಮಗೆ. ಅರ್ಧ ಅವರಿಂದಾನೇ ನಮ್ಗೆ ಬ್ಯಾಕ್ ಬೋನ್. ಹೌದಾ? ಹೌದು ಸರ್. ಹೊರಗಡೆ ಅಡುಗೆ ಮನೆ ಅವ್ರು ಕರೆಕ್ಟ್ ಇದ್ರೆ ಹೊರಗಡೆ ನಾವು ಕರೆಕ್ಟ್ ಆಗಿ ಅಲ್ಲ? ಹೌದು ಅದು ಮಾತ್ರ ಖಂಡಿತ. ಓಕೆ. ವೀಕ್ಷಕರೇ, ಶರಣಬಸವೇಶ್ವರ ಖಾನಾವಳಿ ಕೊಪ್ಪಳದ ನೋಡಿ ಪದರ ಚಪಾತಿ, ಮೆಂತೆ ಚಪಾತಿ. ಇದು ಯಾವ ಥರ ಇದಿರ್ತದೆ? ಇದು ಪದರ ಚಪಾತಿಗೆ ಕೊಟ್ಟಿರ್ತಾರೆ. ಇದು ಒಂದೇ ಚಪಾತಿ, 2 ಥರ ಪದರ ಇರ್ತದೆ. ನಮ್ಮ ಎಣ್ಣೆ ಪಲ್ಯ ನೋಡಿ. ಆಹಾ, ಎಣ್ಣೆ ಬದನೆಕಾಯಿ ಬೆಂದೋಗಿದೆ. ಕೊಪ್ಪಳದಲ್ಲಿ ಬಂದು ಗವಿಸಿದ್ದೇಶ್ವರ ಮಠವನ್ನು ನೋಡಿದ ನಂತರ ಶರಣಬಸವೇಶ್ವರ ಖಾನಾವಳಿ ನೋಡಲೇಬೇಕು, ರುಚಿ ಸವಿಲೇಬೇಕು. ನೀವು ನೋಡಿದಿರಿ ಎಣ್ಣೆ ಬದನೆಕಾಯಿ ಪಲ್ಯ, ಅದರ ಚಪಾತಿ ಒಟ್ಟಿಗೆ, ಮೆಂತೆ ಚಪಾತಿ ಒಟ್ಟಿಗೆ ಟೇಸ್ಟ್ ಮಾಡೋಣ. ಆಹಾ, ನಮ್ಮ ಕಡೆ ಅಂದರೆ ನಿಮ್ಗೆ ಗೊತ್ತಿರೋ ಪ್ರಕಾರ ಎಣ್ಣೆ ಬದನೆಕಾಯಿ ಪಲ್ಯ ನೋಡಿರ್ಬೋದು ನೀವು. ಬಟ್ ಬಯಲುಸೀಮೆಯಲ್ಲಿ ಕೊಪ್ಪಳ, ಇಲ್ಲಿ ಇದು ಒಂದು ಮೇನ್ ಫುಡ್, ಮೇನ್ ಡಿಶ್ ಇದು. ಅದು ಯಾಕೆ ಅಷ್ಟು ಪ್ರಸಿದ್ಧ ಆಗಿರ್ತದೆ ಅಂದರೆ ಪ್ರತಿಯೊಂದು ಫಂಕ್ಷನ್ ಆಗಲಿ, ಮದುವೆ ಆಗಲಿ, ಏನೇ ಸಮಾರಂಭ ಇರಲಿ ಎಣ್ಣೆ ಬದನೆಕಾಯಿ ಪಲ್ಯ ಬೇಕೇ ಬೇಕು. ಯಾಕೆ ಅಷ್ಟು ಇಷ್ಟಪಡ್ತಾರೆ? ಒಂದು ತುತ್ತಲು ಗೊತ್ತಾಗ್ಬಿಡ್ತದೆ ಆ ಬದನೆಕಾಯಿ ಬೆಂದೋಗಿರೋದು, ಅವ್ರು ಹಾಕಿರೋ ವಿವಿಧ ಬಗೆಯ ಮಸಾಲೆಗಳು, ಹದ. ಆಹಾ, ಅದ್ಭುತವಾಗಿ ಮಾಡಿ ತೋರಿಸಿದ್ರು. ಮಿಸ್ ಮಾಡಲೇಬಾರ್ದು ನೀವು. ಕೊಪ್ಪಳ ಕಡೆ ಬಂದಾಗ ಲೊಕೇಶನ್ ಅಡ್ರೆಸ್ ಹಾಕಿರ್ತೀನಿ. ಎಣ್ಣೆ ಬದನೆಕಾಯಿ ಪಲ್ಯ ಅವ್ರು ಕೊಡೋ ಒಂದು ಊಟ ಅದ್ಭುತ ರುಚಿ ಇರ್ತದೆ, ಟೇಸ್ಟ್ ಮಾಡಿ. ಆಹಾ, ಮೆಂತೆ ಚಪಾತಿ ಎಷ್ಟು ಸಾಫ್ಟಾಗಿ. ಚಪಾತಿ ಅಂದರೆ ಹೀಗೆ ಇರಬೇಕು ಅನ್ನಿಸ್ತದೆ ನನಗೆ. ಯಾವುದೇ ತರಕಾರಿ, ಯಾವುದೇ ಸೊಪ್ಪು, ಯಾವುದೇ ಪೇಸ್ಟು ಸ್ಟೋರ್ ಮಾಡಲ್ಲ ಫ್ರಿಜ್ಜಲ್ಲಿ. ಫ್ರಿಜ್ಜೇ ಇಲ್ಲ. ಅವತ್ತಿಂದ ಅವತ್ತೇ ಫ್ರೆಶ್ಶಾಗಿ ತರೋದು, ಮಾಡೋದು, ಅಡುಗೆ ಕೊಡೋದು. ಈ ಥರದ್ದು ಎಷ್ಟು ಹೋಟ್ಲಿದ್ದಾವೆ. ಬನ್ನಿ ಕೊಪ್ಪಳದಲ್ಲಿ ಶರಣಬಸವೇಶ್ವರ ಖಾನಾವಳಿ ಟೇಸ್ಟ್ ಮಾಡಿ ನೋಡಿ. ಮತ್ತು ಮುಂದಿನ ಸಂಚಿಕೆ ಸಿಗೋಣ. ಅದ್ಭುತವಾಗಿ ಹೀಗೆ ನಾವು ಹುಡುಕ್ತಾ ಇರ್ತೀವಿ, ರುಚಿಗಳನ್ನು ನಿಮ್ಗೆ ತೋರಿಸ್ತಾ ಇರ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ. ಶರಣಬಸವೇಶ್ವರ ಖಾನಾವಳಿಯ ನಾಗರಾಜ್ ಅವರು ಸರ್, ನಮ್ಮ ವೀಕ್ಷಕರಿಗೆ ಪ್ರಪ್ರಥಮ ಸಂಚಿಕೆ. ಹೌದು ಸರ್. ಎಣ್ಣೆ ಬದನೆಕಾಯಿ ಪಲ್ಯ ತೋರಿಸಿದ್ರು. ಸರ್ ಧನ್ಯವಾದ. ನಾವು ಮುಂದೆ ಬರ್ತೀವಿ. ಚಿತ್ರಾನ್ನ, ಸಂಗತಿ ಒಂದೊಂದೇ ನೋಡ್ಕೊಂಡು ಮಾಡಿಕೊಡ್ತೀನಿ. ಧನ್ಯವಾದ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.